ಏನು ಸರ್? ಕೃಷ್ಣ ಅಂತ. ದುಗ್ಗಳಿ ಗ್ರಾಮದಲ್ಲಿ ಒಂದು ಮರ್ಯಾದೆ ಎತ್ತೆ ಆಗಿತ್ತು. ಅದು ಇತ್ತೀಚೆಗೆ ಬಹಿರಂಗ ಆಗಿರೋದು. ಬಟ್ ಅದು ನಮಗೂ ಗೊತ್ತಿರಲಿಲ್ಲ. ಬಹಿರಂಗ ಆಗಿದ್ಮೇಲೆ ನಮಗೂ ಗೊತ್ತಾದ್ಮೇಲೆ ನಿಮ್ಮ ಗಮನಕ್ಕೆ ತಂದಿರೋದು. ಏನು ಯಾವ ಥರನ ಸರ್? ಯಾರು ಡೆತ್ ಆಗಿರೋದು? ಸುಚಿತ್ರ ಅಂತ ಒಂದು ಹುಡುಗಿ. ಅದು ಅವ್ರ ಅಣ್ಣ ಮತ್ತು ಬಾಮೈದ ಅದು ಗಂಡ ಯಜಮಾನ್ರು ಇಬ್ಬರು ಸೇರಿ ಒಂದು ಅವ್ರನ್ನ ಹತ್ಯೆ ಮಾಡಿದ್ದಾರೆ. ಎಲ್ಲಿ ಯಾವ ಗ್ರಾಮದಲ್ಲಿ ಮಾಡಿದ್ದು ಸರ್? ಅದು ದುಗ್ಗಳ್ಳಿ ಗ್ರಾಮದಲ್ಲಿ ಆಗಿರೋಂಥ ಕೆಲಸ. ಶವ ಸಂಸ್ಕಾರ ಎಲ್ಲಿ ಸರ್ ಆಗಿರೋದು? ಶವ ಸಂಸ್ಕಾರ ಇಲ್ಲಿಂದ ತಗೊಂಡು ಹೋದ್ರು. ಬಟ್ ಅದು ಏನಾರು ಆಗಿರ್ಬೋದು ಅಂತ ನಮಗೆ ಮಾಹಿತಿ ಇತ್ತು. ಅದನ್ನು ನಿಮ್ಮ ಗಮನಕ್ಕೆ ಗೊತ್ತಾಗಿದೆ ಸರ್. ನಿಮ್ಮ ಹೆಸರು ಏನಂದ್ರೆ ಈಗ? ಕೃಷ್ಣ ಅಂತ. ಈ ಪೊಲೀಸ್ನವ್ರು ಗೊತ್ತಿಲ್ಲ ಸರ್? ಪೊಲೀಸ್ನವ್ರು ತನಿಖೆ ಮಾಡಬೇಕು, ಅದು ನಮಗೆ ಗೊತ್ತಿಲ್ಲ. ಅದು ಪೊಲೀಸ್ ತನಿಖೆ ಆದಮೇಲೆ ನಮಗೆ ಗೊತ್ತಾಗೋದು. ನಿಮ್ಮ ಪತ್ರಿಕೆಯವರು ಇದನ್ನು ಪ್ರಚಾರ ಮಾಡಿ ಹುಡುಗಿ ನ್ಯಾಯ ತೋರಿಸ್ಬೇಕು ನಾವು. ಅಂದರೆ ಇದು ಮರ್ಯಾದೆ ಎತ್ತಾಗಿರೋ ಸತ್ಯ? ಅಸತ್ಯ. ನಮ್ಮ ಹೆಸರು ಗುರುಪ್ರಸಾದ್ ಅಂತ. ನಾವು ದುಗ್ಗಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಿಕರು. ಏನಂದರೆ ಈ ಸುಚಿತ್ರ ಅಂತ ಒಂದು ದುಗ್ಗಳಿ ಒಬ್ಬ ಹೆಣ್ಮಗಳು ಎಲ್ಚಗೆರೆ ಗ್ರಾಮಕ್ಕೆ ಮದುವೆ ಆಗಿದ್ಲು. ಅನುಮಾನಾಸ್ಪದವಾಗಿ 7ನೇ ತಿಂಗಳು 2024ನೇ ಇಸ್ವಿನಲ್ಲಿ ಅನುಮಾನಾಸ್ಪದವಾಗಿ ಇದು ಡೆತ್ ಆಗಿತ್ತು. ಆವಾಗ ನಮಗೇನು ಅಷ್ಟೇನು ಗೊತ್ತಾಗಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಜನಗಳು ಮಾತಾಡ್ಕೊಳ್ತಿದ್ದು ಮತ್ತು ಆ ವ್ಯಕ್ತಿ ಸ್ವಲ್ಪ ಆ ವಿಷಯದ ಬಗ್ಗೆ ಇಂಡೈರೆಕ್ಟಾಗಿ ಮಾತಾಡೋಕ್ಕೆ ಶುರು ಮಾಡ್ದೆ. ನಮ್ಮ ಜೊತೆಲಿ ಮಾತಾಡಿದಾಗ ನಾವು ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಏನು ಇದು ನಿಜನ ಏನು ಅಂತ ಸ್ವಲ್ಪ ಜನಗಳಲ್ಲಿ ಕೇಳಿದಾಗ ಇದು ಆ ಥರ ಅನುಮಾನ ಇರೋ ಥರ ಘಟನೆ ನಡೆದಿದೆ ಅಂದಂಗೆ ಬಂತು. ಆ ಬಗ್ಗೆ ಇದು ಯಾಕೆ ಇದು ತನಿಖೆ ಆಗಬಾರ್ದು, ಏನಾದರೂ ಪ್ರಾಮಾಣಿಕವಾಗಿ ಇದು ಸೂಸೈಡೇ ಆಗಿದೆಯಾ ಅಥವಾ ಏನಾದರೂ ಬೇರೆ ಥರ ಯಾವುದಾದ್ರೂ ಹಿನ್ನೆಲೆಯಲ್ಲಿ ಇದು ಏನಾದ್ರು ಕೊಲೆ ಆಗಿದೆಯಾ, ಈ ಬಗ್ಗೆ ಒಂದು ತನಿಖೆ ನಡೆಸಬೇಕು. ಮತ್ತು ಆ ವ್ಯಕ್ತಿ ಸಮಾಜದಲ್ಲಿ ಸ್ವಲ್ಪ ವಿಚಿತ್ರವಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡ್ದೆ. ಆಮೇಲೆ ಪದೇ ಪದೇ ಗ್ರಾಮ ಪಂಚಾಯಿತಿಗಳಲ್ಲಿ ಮೂಗು ತೋರಿಸೋದು, ಅಧಿಕಾರಿಗಳನ್ನ ಎದುರಿಸೋದು, ಬ್ಲ್ಯಾಕ್ ಮೇಲ್ ಮಾಡೋದು, ದುಡ್ಡು ಕೇಳೋ ಅಂಥದ್ದು, ಇದನ್ನೆಲ್ಲ ಮೌಖಿಕವಾಗಿ ಮಾಡೋಕ್ಕೆ ಶುರು ಮಾಡ್ದೆ. ನಾವು ಬೇಕಾದಷ್ಟು ಸಲ ಅವನಿಗೆ ತಿಳುವಳಿಕೆ ಹೇಳೋದು ಒಳ್ಳೆ ರೀತಿ. ಆ ಹುಡುಗಿ ಯಾಕೆ ಚೆನ್ನಾಗಿದ್ದ ಹುಡುಗಿ ದಿಢೀರಂತೆ ಯಾಕೆ ಈ ಥರ ಆಯಿತು ಅಂತ ಗೊತ್ತಾಗಲಿಲ್ಲ. ಹಾಗಾಗಿ ಈ ಬಗ್ಗೆ ಒಂದು ಸಮಗ್ರ ತನಿಖೆ ನಡೆದು ಇದರಲ್ಲೇನಾದ್ರು ದೌರ್ಜನ್ಯ ಆಗಿದ್ರೆ ಇದಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಗ್ರಹ ಆಗಿದೆ. ಅಲ್ಲ ಸರ್, ಈಗ ಮರ್ಯಾದೆ ಹತ್ಯೆ ನಡೆದರೆ ನಿಜನ ಅಥವಾ ಏನು ಅಂತ ಆ ಘಟನೆ ಈಗ ನಮಗೆ ಆ ಸಂದರ್ಭದಲ್ಲಿ ನಮ್ಗೆ ಮಾಹಿತಿ ಇರಲಿಲ್ಲ. ಇತ್ತೀಚೆಗೆ ಅದು ಊರಲ್ಲಿ ಗುಸು ಅನ್ನೋಕ್ಕೆ ಶುರು ಮಾಡ್ತು. ಏನಿದೆ ಸರ್ ಆ ವ್ಯಕ್ತಿ ನಡವಳಿಕೆಗೂ ಆ ಘಟನೆಗೂ ಒಂದು ರೀತಿ ಸ್ವಾಮ್ಯತೆ ಇದೆ ಅನ್ನೋ ರೀತಿ ಆಗೋಯ್ತು. ಕೊಲೆ ಮಾಡಿ ಗೆತ್ಕೊಂಡಿದ್ದೀನಿ, ನೀವೇನು ಮಾಡೋಕ್ಕಾಗಲ್ಲ, ಈ ರೀತಿ ಒಂದು ವರ್ತನೆಗಳು ಶುರು ಆಯಿತು. ಇದನ್ನ ಒಂದು ರಕ್ಷಣೆಗೆ ಅವ ಏನು ಮಾಡ್ದು, ಒಂದು ಸಣ್ಣದೊಂದು ರೈತ ಸಂಘ ಕಟ್ಕೊಂಡು ಹಲವಾರು ಜನಗಳನ್ನ ಅದಕ್ಕೆ ಸೇರಿಸ್ಕೊಂಡು ಇದರಿಂದ ರಕ್ಷಣೆ ತಗೋಬೋದು ಅನ್ನೋ ಚಿಂತನೆ ಅವನಿಗೂ ಕೂಡ ಇದೆ. ಸತ್ಯ ಕೊಲೆ ಅದು ನನ್ನ ನನಗೆ ತಿಳಿದ ಮಟ್ಟಿಗೆ ಅಕ್ಕಪಕ್ಕ ಜನ ಮಾತಾಡೋದ ಮಟ್ಟಿಗೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಆ ಬಗ್ಗೆ ಅನುಮಾನ ಇದೆ, ಇದು ಏನೋ ಒಂದು ಆಗಿದೆ, ಈತನ ಕೈವಾಡ ಇರ್ಬೋದು, ಆ ಹಿನ್ನೆಲೆಯಲ್ಲಿ ಏನೋ ಮರ್ಯಾದೆ ಅಂತ ವಿಷಯಗಳಿಗೆ ಆಗಿ ಅದನ್ನು ಸಹಿಸ್ಕೊಳ್ಳೋಕ್ಕಾಗಿ ಆಗಿರ್ಬೋದು ಅನ್ನೋ ಒಂದು ಭಾವನೆ ಇದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಅವನೇನಾದ್ರು ತಪ್ಪು ಮಾಡಿದಾನಂದಾದರೆ ಆತನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಒಂದು ಆಗ್ರಹ. ಸಮಾಜಘಾತಕ ಶಕ್ತಿ ಮನಸ್ಥಿತಿಗಳನ್ನ ಇಟ್ಕೊಂಡು ಇವರು ಸಂಘಟನೆ ಕಟ್ಕೊಂಡು ಸಮಾಜಕ್ಕೆ ಇವರು ಮಾರಕ ಆಗೋದು, ಅದರಿಂದ ಪ್ರೇರೇಪಿತರಾಗಿ ನಾವು ಯಾರಿಗೂ ಇದರಲ್ಲ ಅನ್ನೋದೊಂದು ಮನಸ್ಥಿತಿನ ಬೆಳೆಸಕ್ಕಂಥದ್ದು ಸಮಾಜಕ್ಕೆ ಅದು ಆಘಾತಕಾರಿ ವಿಷಯ. ಹಾಗಾಗಿ ಇಂಥ ಸಮಾಜಘಾತಕ ಶಕ್ತಿಗಳನ್ನ ಮಟ್ಟ ಹಾಕಬೇಕು. ಪತ್ರಿಕೆಯವರು ಕೂಡ ಇಂಥ ವಿಚಾರಗಳನ್ನ ಬಯಲಿಗೆ ಎಳೆದು ಸಾರ್ವಜನಿಕವಾಗಿ ಸತ್ಯವನ್ನು ದರ್ಶನ ಮಾಡಬೇಕಂತ ನಾನು ತಮ್ಮಲ್ಲಿ. ನಿಮ್ಮ ಹೆಸರು? ನಮ್ಮ ಹೆಸರು ಗುರುಪ್ರಸಾದ್.